ತುಮಕೂರಲ್ಲಿ ನಾಮಫಲಕ ತೆರವು ವಿಚಾರಕ್ಕೆ ಜಟಾಪಟಿ ನಡೆದಿದೆ. ತುಮಕೂರು ನಗರ ಠಾಣೆಯ ಮುಂಭಾಗದಲ್ಲಿ ಹೈ ಡ್ರಾಮಾನೇ ಸೃಷ್ಟಿಯಾಗಿದೆ. ಪೊಲೀಸ್ ಸ್ಟೇಷನ್ ಎದುರು ಪರ ವಿರೋಧದ ಪ್ರತಿಭಟನೆ ನಡೆದಿರೋದು. ಕರವೇ ಕಾರ್ಯಕರ್ತರು ವಿವಿಧ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರ ನಡುವೆ ಗಲಾಟೆ ಉಂಟಾಗಿದೆ. ಹೀಗಾಗಿ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋಕೆ ತುಮಕೂರು ಪೊಲೀಸರು ಹರಸಾಹಸವನ್ನೇ ಪಟ್ಟಿದ್ದಾರೆ. ನಾಮಫಲಕ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರು ನಗರ ಠಾಣೆಯ ಮುಂಭಾಗ ಈ ಒಂದು ಘರ್ಷಣೆ ಆಗಿರೋದು. ಇದರಿಂದಾಗಿ ಪರ ವಿರೋಧ ಚರ್ಚೆಗಳು ಯಾವಾಗ ಶುರುವಾಯಿತು, ಆ ಘೋಷಣೆಗಳು ಯಾವಾಗ ಮೊಳಗಿದ್ವೋ ಆಗ ಆಟೋಮ್ಯಾಟಿಕಲಿ ಅಲ್ಲಿ ಗಲಾಟೆ ಆಗಿದೆ. ಇದರಿಂದಾಗಿ ಇಬ್ಬರು ಅಂದ್ರೆ ಪರ ವಿರೋಧದ ಗುಂಪುಗಳನ್ನ ಸರಿಪಡಿಸೋಕೆ, ಶಾಂತವಾಗಿಸೋಕೆ ತುಮಕೂರು ನಗರ ಠಾಣೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಾಯಿತು. ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ಗಳಲ್ಲಿ ಯಾವ ರೀತಿ ತುಮಕೂರು ನಗರ ಠಾಣೆ ಮುಂದೆ ಜನರು ಜಮಾಯಿಸಿ ನಾಮಫಲಕ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಘರ್ಷಣೆ ಆಗಿರೋದು. ಒಂದು ಕಡೆ ಕರವೇ ಕಾರ್ಯಕರ್ತರು, ಇನ್ನೊಂದು ಕಡೆ ಪ್ರಗತಿಪರ ಸಂಘಟನೆಗಳು, ಆ ಕಾರ್ಯಕರ್ತರು ಎಲ್ಲರೂ ಕೂಡ ಪರ ವಿರೋಧದ ಒಂದು ಘೋಷಣೆಗಳನ್ನ ಮೊಳಗಿಸಿದ್ರಿಂದ ಅಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ಉಂಟಾಗಿತ್ತು. ಜೊತೆಗೆ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ, ನಿಯಂತ್ರಣ ಮಾಡೋದಕ್ಕೆ ತುಮಕೂರು ನಗರ ಠಾಣೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಾಯಿತು. ರಾತ್ರೋರಾತ್ರಿ ನಡೆದಿರುವಂತಹ ಒಂದು ಘಟನೆ ಇದು. ಈಗಾಗಲೇ ಅನೇಕ ಕಡೆ ಇಂಗ್ಲಿಷ್ ಇರ್ಬೋದು ಅಥವಾ ಇತರೆ ಭಾಷೆಗಳ ಬೋರ್ಡ್ ಇರ್ಬೋದು, ಈ 60-40% ರೂಲನ್ನು ಏನು ರಾಜ್ಯ ಸರ್ಕಾರ ತಂದಿದೆ, ಆದಷ್ಟು ಬೇಗ ಈ ಒಂದು ಬೋರ್ಡ್ಗಳನ್ನ ತೆರವು ಮಾಡಬೇಕು, ಮತ್ತೊಂದು ಸರ್ತಿ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಒಂದು ಗಲಾಟೆ ಆಗಿರೋದು ತುಮಕೂರು ನಗರ ಪೊಲೀಸ್ ಠಾಣೆ ಎದುರು. ಆ್ಯಂಡ್ ಪೊಲೀಸರು ಈ ಒಂದು ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಹರಸಾಹಸವನ್ನೇ ಪಟ್ಟಿದ್ದಾರೆ. ಕರ್ನಾಟಕದ ನೆಲದಲ್ಲಿ ಆಡಳಿತ ಭಾಷೆ ಕನ್ನಡ, ಈ ನೆಲದ ಭಾಷೆ ಕನ್ನಡ, ಇಲ್ಲಿಯ ಬದುಕಿನ ಭಾಷೆ ಕನ್ನಡ, ಅದರಲ್ಲಿ ರಾಜಿ ಇಲ್ಲ. ಸರ್ಕಾರವೇ ಆದೇಶ ಮಾಡ್ತು, ಕಾಯ್ದೆ ತಂತು, ಯಾವುದೇ ಅಂಗಡಿ ಮುಂಗಟ್ಟುಗಳ ಮೇಲೆ ಹಾಕುವ ನಾಮಫಲಕದಲ್ಲಿ 60% ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅಂತ ಹೇಳಿ ಸರ್ಕಾರದ ಕಾಯ್ದೆ. ಆ ಕಾಯ್ದೆ ಎಲ್ಲ ಜಿಲ್ಲೆಗೂ, ಎಲ್ಲ ತಾಲೂಕಿಗೂ, ಇಡೀ ಕರ್ನಾಟಕದ ಅಖಂಡವಾದ ಕರ್ನಾಟಕಕ್ಕೆ ಅನ್ವಯಿಸುತ್ತೆ. ಅದರಲ್ಲಿ ಬೇರೆ ಮಾತಿಲ್ಲ. ಅದನ್ನು 2 ತಿಂಗಳು ಗಡುವು ಕೊಟ್ಟಿತ್ತು ಸರ್ಕಾರ. ಮೊನ್ನೆ 28ಕ್ಕೆ ಆ ಗಡುವು ಅವಧಿ ಮುಗಿದು ಹೋಯಿತು. ಆ ಗಡುವು ಒಳಗಡೆ ಕರ್ನಾಟಕದ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ 60% ಕನ್ನಡ ಬಳಕೆಯಾದಂಥ ನಾಮಫಲಕವನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಅಂತ ಹೇಳಿ ಸರ್ಕಾರ 2 ತಿಂಗಳು ಗಡುವು ತಗೊಂಡು ಕೊಟ್ಟಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಧು ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಮಧು, ರಾಜ್ಯ ಸರ್ಕಾರ ಒಂದು ಕಾಯ್ದೆನ ತಂದಿದೆ, 60-40 ರೂಲ್ ಅನ್ನ, ಆದರೆ ಅನೇಕ ಕಡೆ ಇದು ಅಳವಡಿಕೆ ಆಗಿದೆ, ಇನ್ನೂ ಕಡೆ ಆಗಿಲ್ಲ. ಇದರ ಕುರಿತಾಗಿ ಒಂದು ಗಲಾಟೆ ನಡೆದಿರೋದು ತುಮಕೂರಿನಲ್ಲಿ. ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ. ಖಂಡಿತವಲ್ಲೂ ರಾಹುಲ್, ಏನು ಇವತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕನ್ನಡ ಪರ ಸಂಘಟನೆಗಳು ಏನು ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಏನು ಕನ್ನಡ ನಾಮಫಲಕಗಳನ್ನ ಕಡ್ಡಾಯಗೊಳಿಸಿ, ಅಂದ್ರೆ 60-40% ಏನು ಕನ್ನಡ 60% ಮತ್ತು 40% ಇತರೆ ಭಾಷೆಗಳಲ್ಲಿ ಏನು ನಾಮಫಲಕಗಳನ್ನ ಹಾಕಬೇಕು ಅನ್ನುವಂಥ ವಿಚಾರವಾಗಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕನ್ನಡ ಪರ ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನು ನಡೆಸಿರುವಂಥದ್ದು. ಅದೇ ರೀತಿಯಾಗಿ ತುಮಕೂರಿನಲ್ಲೂ ಕೂಡ ಕನ್ನಡ ರಕ್ಷಣಾ ವೇದಿಕೆ ಇವತ್ತು ಒಂದು ಪ್ರತಿಭಟನೆಯನ್ನು ನಡೆಸುತ್ತೆ. ಪ್ರತಿ ಅಂಗಡಿಗಳಲ್ಲೂ ಏನು ಒಂದು ದೊಡ್ಡ ಗಾತ್ರದಲ್ಲಿ ಅವರು ಆಂಗ್ಲ ಭಾಷೆಯ ನಾಮಫಲಕಗಳನ್ನ ಹಾಕಿರ್ತಾರೆ, ಅವುಗಳನ್ನ ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನ ಹಾಕಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಇವತ್ತು ತುಮಕೂರು ನಗರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಆದ್ರೆ ಈ ಒಂದು ಕನ್ನಡ ಪರ ಸಂಘಟನೆಗಳು ನಡೆಸಿದಂತಹ ಪ್ರತಿಭಟನೆಯನ್ನ ಅಂಗಡಿ ಮಾಲೀಕರು ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳು ವಿರೋಧಿಸ್ತಾರೆ. ಯಾಕಂದ್ರೆ ಇಲ್ಲಿ ಕನ್ನಡ ಪರ ಸಂಘಟನೆಗಳವರು ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ, ಗೂಂಡಾಗಿರಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿ ಇವತ್ತು ತುಮಕೂರು ನಗರ ಪೊಲೀಸ್ ಠಾಣೆ ಮುಂದೆ ಅವರೊಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಅದಾದ ಬಳಿಕ ತುಮಕೂರು ನಗರ ಪೊಲೀಸರು ಏನು ಈ ರೀತಿಯ ಏನು ದಬ್ಬಾಳಿಕೆಯನ್ನ ಮಾಡಿದಂತಹ ಆರೋಪದ ಹಿನ್ನೆಲೆಯಲ್ಲಿ ಸುಮಾರು 9 ಜನ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರನ್ನ ಬಂಧನವನ್ನ ಮಾಡ್ತಾರೆ. ಈ ಎಲ್ಲ ಘಟನೆಗಳನ್ನ ನಡೆದ ಬಳಿಕ ಇವತ್ತು ಸಂಜೆ ಏನು ತುಮಕೂರಿಗೆ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ತುಮಕೂರು ನಗರ ಪೊಲೀಸ್ ಠಾಣೆಗೆ ಭೇಟಿಯನ್ನು ನೀಡಿ ಕನ್ನಡ ಪರ ಸಂಘಟನೆಗಳ ಏನು ಕಾರ್ಯಕರ್ತರನ್ನ ಬಂಧನವನ್ನ ಮಾಡಿದ್ರು, ಅವರನ್ನ ಯಾವ ಕಾರಣಕ್ಕಾಗಿ ಬಂಧನವನ್ನು ಮಾಡಿದ್ದೀರಾ ಅನ್ನುವಂತಹ ಹಿನ್ನೆಲೆಯಲ್ಲಿ ಮಾತುಕತೆಯನ್ನ ನಡೆಸ್ತಾರೆ. ಆದ್ರೆ ಅಲ್ಲಿ ಒಂದಷ್ಟು ಪೊಲೀಸರ ಜೊತೆ ಅವರು ಚರ್ಚೆಯನ್ನ ನಡೆಸ್ತಾರೆ. ಯಾಕೆಂದ್ರೆ ಒಂದು ಪ್ರತಿಭಟನೆ ನಡೆದಂತವ್ರನ್ನ ಒಂದು ಅರೆಸ್ಟ್ ಅನ್ನ ಮಾಡಿ ಅವ್ರನ್ನ ನಂತರ ಬಿಡುಗಡೆಗೊಳಿಸುವಂತ ಕೆಲಸವನ್ನ ಪೊಲೀಸ್ನವರು ಮಾಡ್ತಾ ಇರ್ತಾರೆ. ಆದ್ರೆ ಇವತ್ತು ಉದ್ದೇಶಪೂರ್ವಕವಾಗಿ ಅವರನ್ನ ಬಂಧಿಸಿ ಅವ್ರ ಮೇಲೆ FIR ಅನ್ನ ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಹೇಳಿದ ಮೇಲೆ ನಾರಾಯಣಗೌಡರು ಕೂಡ ಇದ್ರ ಬಗ್ಗೆ ಪೊಲೀಸರ ಬಳಿ ಚರ್ಚೆ ನಡೆಸಿ
ಅದರ ಪೊಲೀಸ್ ಠಾಣೆಯಿಂದ ಹೊರಬರುವಂತಹ ಸಂದರ್ಭದಲ್ಲಿ ಏನು ಈಗಾಗಲೇ ಬೆಳಗ್ಗೆ ಪ್ರತಿಭಟನೆಯನ್ನ ನಡೆಸಿದ್ದಂತಹ ವಿವಿಧ ಅಂಗಡಿ ಮಾಲೀಕರು ಮತ್ತು ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ನಾರಾಯಣಗೌಡ ವಿರುದ್ಧ ಒಂದು ಘೋಷಣೆಯನ್ನ ಕೂಗ್ತಾರೆ, ಧಿಕ್ಕಾರವನ್ನ ಕೂಗ್ತಾರೆ. ಆಗ ಆ ಒಂದು ಪೊಲೀಸ್ ಠಾಣೆಯ ಮುಂಭಾಗ ಒಂದು ಜಟಾಪಟಿ ನಡೆಯುತ್ತೆ. ಒಂದು ಕಡೆ ಕನ್ನಡ ಪರ ಸಂಘಟನೆಗಳು, ಮತ್ತೊಂದು ಕಡೆ ವಿವಿಧ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಪರ ವಿರೋಧ ಘೋಷಣೆಯನ್ನ ಕೂಗಿ ಒಂದು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಕೂಡ ನಡೆದಿರುವಂತದ್ದು. ರಾಹುಲ್, ರೈಟ್, ಥ್ಯಾಂಕ್ ಯು ಮಧು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.